ನಮಸ್ತೆ, ನನ್ನ ಹೆಸರು ವಸಂತು. ದಿ ಅಗ್ರಿಸೆನ್ಸ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸ್ನೇಹಿತರು ತೇಜಸ್ ಅವ್ರ ತೋಟದಲ್ಲಿ ಈ ಒಂದು ವಿಡಿಯೋ ಮಾಡ್ತಿದ್ದೀರಿ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಜೀವಾಣುಗಳು ಅಲ್ದಿರ, ನಮ್ಮ ಕಂಪ್ನಿದು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಈ ಥರ ಜೀವಾಣುಗಳು ಅಲ್ದಿರ ನಾವು ಈ ಭೂಮಿಲಿ ನಾವು ಆರ್ಗ್ಯಾನಿಕ್ ಸ್ಲರಿ ಅಂದರೆ ಅನರೋಬಿಕ್ ಬ್ಯಾಗ್ ಅಂತ ಏನು ಹೇಳ್ತೀರಿ, ಜೀವಾಮೃತ ಮಾಡ್ಕೊಳೋ ಅಂಥ ಒಂದು ಬ್ಯಾಗ್ ಬಂದಿದ್ದಾವೆ ಈಗ. ಆ ಬ್ಯಾಗಿಂದ ಉಪಯೋಗಗಳು ಏನು, ಅದರದ್ದು ತಯಾರಕರು, ಓನರು ಬಂದಿದ್ದಾರೆ. रामेश्वर दहल, जयपुर, राजस्थान से मैं बैग बनाता हूँ साहब। ये बायो फर्टिलाइजर बैग, तो जो भी भारत में बैग बना रहे हैं उनसे सबसे हमारा रेट कम है और क्वालिटी सबसे अच्छा है। और अब मतलब जहर से आदमी कैसे बचे और गाय कैसे बचे, और बैग का साइज क्या क्या है वो बोलो। उसके लिए ही मैं ये काम कर रहा हूँ। बैग हमारा 5 बाई 20 का बैग है, 5 फुट बाई 20 फुट और 5 फुट बाई 40 फुट, 10 फुट बाई 40 फुट, ऐसे अलग अलग साइज के बैग है। तो इनके क्या फायदे हैं ये आपको कन्नड़ में बताएंगे ಸರ್. ಈಗೇನು ಹೇಳೋದಂದರೆ, ಬೇರೆ ಬೇರೆ ಸೈಜ್ಗಳಲ್ಲಿ ಬ್ಯಾಗ್ಗಳು ಬರ್ತವೆ. 40ಕ್ಕೆ 10, 20ಕ್ಕೆ 5, 40ಕ್ಕೆ 5 ಈ ಥರ ಒಂದು 4-5 ಮೆಷರ್ಮೆಂಟ್ಗಳಲ್ಲಿ ಬರುತ್ತೆ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರಿಗೆ ಎಷ್ಟು ನಾಟಿ ಹಸು, ಇದಕ್ಕೆ ಜವಾರಿ ಅಥವಾ ನಾಟಿ ಹಸು ಇದ್ರೇ ಇದರಲ್ಲಿ ರಿಸಲ್ಟ್ ತುಂಬ ಚೆನ್ನಾಗಿ ಬರೋದು. ಸೊ ಹಾಗಾಗಿ ಅವ್ರವ್ರ ಹಸು ಮತ್ತು ಅವ್ರಿಗೆ ಎಷ್ಟು ಎಕರೆ ಜಾಗ ಇದೆ ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ಮೆಷರ್ಮೆಂಟ್ಗಳಲ್ಲಿ ನೀವು ತೊಗೊಬೋದು. ಮುಖ್ಯವಾಗಿ ಇದರದ್ದು ಅನುಕೂಲಗಳೇನು ಅನ್ನೋದೇನೆಂದರೆ, ಇದು ನಾವೀಗ ಜೀವಾಮೃತ ಮಾಡಬೇಕು, ಅದನ್ನು ಬುಡಕ್ಕೆ ಅಟ್ಟಬೇಕು, ಡ್ರೆಂಚಿಂಗ್ ಮಾಡಬೇಕು, ಲೇಬರ್ ಓರಿಯೆಂಟೆಡು. ಡ್ರಿಪ್ಪಲ್ಲಿ ಬಿಡೋಣ ಅಂದರೆ ಫಿಲ್ಟರ್ ಮಾಡೋಕ್ಕಾಗಲ್ಲ, ಸೊ ಕಟ್ಕೊಳತ್ತೆ ಡ್ರಿಪ್ಪು. ಹೀಗಾಗಿ ಜೀವಾಮೃತ ಮಾಡಿ ದೊಡ್ಡ ಮಟ್ಟಕ್ಕೆ ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಿರೋದ್ರಿಂದ ನಾವು ಈ ಸ್ಲರಿ ಬ್ಯಾಗ್ ಉಪಯೋಗಿಸ್ಕೊಂಡು ಸ್ಲರಿ ರೆಡಿ ಮಾಡಿಕೊಂಡ್ರೆ ಡ್ರಿಪ್ಪಿನ ಮೂಲಕನೇ ಈಸಿಯಾಗಿ ನಾವು ಅದನ್ನು ಗಿಡಗಳಿಗೆ ಸೇರಿಸ್ಬೋದು. ಮುಖ್ಯವಾಗಿ ಸಾವಯವ ಕೃಷಿಯಲ್ಲಿ ಇದು ದೊಡ್ಡ ಮಟ್ಟಿಗೆ ನಮ್ಗೆ ಸಹಾಯ ಮಾಡ್ತದೆ. ಇದು ಕೊಡೋದ್ರಿಂದ ಏನಾಗ್ತದೆ, ಮಣ್ಣಿನ ಫಲವತ್ತತೆ ಅದು ತುಂಬ ಚೆನ್ನಾಗಾಗತ್ತೆ. ಒಂದು, ಎರಡನೇದು ಸಾವಯವ ಇಂಗಾಲು ತುಂಬ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ. ಮೂರನೇದು, ಈ ನಾಟಿ ಹಸುವಿನ ಹೊಟ್ಟೆಯಲ್ಲಿ ಇರೋವಂಥ ಜೀವಾಣುಗಳು ಭೂಮಿಗೆ ಸೇರೋದ್ರಿಂದ ಭೂಮಿಲಿ ಬರೋವಂಥ ರೋಗಗಳನ್ನ ತಡೆಗಟ್ಟುತ್ತೆ. ನಾಲ್ಕನೇದು, ಭೂಮಿ ಫಲವತ್ತತೆ ಜಾಸ್ತಿ ಮಾಡಿ ಬೇರುಗಳ ಸಂಖ್ಯೆನ ಜಾಸ್ತಿ ಮಾಡುತ್ತೆ, ಮತ್ತು ಎರೆಹುಳು ಜಾಸ್ತಿ ಆಗುತ್ತೆ. ಇದೆಲ್ಲ ಆಗೋದ್ರಿಂದ ಮಣ್ಣಿನ ಫಲವತ್ತತೆ ಚೆನ್ನಾಗಾಯಿತು ಅಂದರೆ ಗಿಡದ ಆರೋಗ್ಯ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ. ಇದು ಒಂದು ಭಾಗ, ಇದು ಮಣ್ಣಿಗೆ ಕೊಡೋದ್ರಿಂದ. ಇದನ್ನು ನೀವು ಸಿಂಪಡಣೆ ಮಾಡೋದು, ಸಿಂಪಡಣೆ ಹಾಗೆ ಮಾಡಬೇಕಾದ್ರೆ ಸ್ವಲ್ಪ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮಿಕ್ಸ್ ಮಾಡಿ ಹೊಡೆದ್ರೆ, ಈಗ ನಾವು ದಾಳಿಂಬೆ ತೋಟದಲ್ಲಿ ಇರೋದ್ರಿಂದ ನಮ್ಮ ಅನುಭವದಲ್ಲಿ ದಾಳಿಂಬೆಯಲ್ಲಿ ಕ್ಯಾರ್ ರೋಗ ಅಂತೀರಿ, ಅಥವಾ ದುಂಡಾಣು ಅಂಗಮಾರಿ ರೋಗ ಅಂತೀರಿ, ಅಥವಾ ಇಂಗ್ಲೀಷಲ್ಲಿ ನಾವು ಬ್ಲೈಟ್ ಅಂತ ಏನು ಕರಿತೀರೋ, ಈ ರೋಗನ ನಾವು ಕೆಮಿಕಲ್ ಮೆಥಡಲ್ಲಿ ತುಂಬ ಕಷ್ಟ ಕಂಟ್ರೋಲ್ ಮಾಡೋದು. ಎಲ್ಲರೂ ಮಾಡೋದು ಕಾಪರ್ ಬೇಸ್ಡೇ, ಬೋಡೋ ಇರ್ಬೋದು, COC ಇದು ಇದೆಲ್ಲ. ಆದರೂ ದೊಡ್ಡ ಸಂಖ್ಯೆಯಲ್ಲಿ ನಾವು ಅದನ್ನು ಕಂಟ್ರೋಲಿಗೆ ತರೋಕ್ಕಾಗಲ್ಲ. ಆದರೆ ಈ ಜೀವಾಮೃತ ಸ್ಲರಿ ಈ ಬ್ಯಾಗ್ ಮೂಲಕ ಮಾಡಿಕೊಂಡು ಮಣ್ಣಿಗೆ ಕೊಡೋದ್ರಿಂದ, ಅದನ್ನು ಸಿಂಪಡಣೆ ಮಾಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ನಾವು ಇವತ್ತು ಈ ಬ್ಲೈಟ್ ರೋಗನ ಹತೋಟಿಗೆ ತರೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇದೆ. ಸೊ ಹಾಗಾಗಿ ನಾ ಹೇಳೋದೇನೆಂದರೆ, ಆದಷ್ಟು ರೈತರು ಈ ಸ್ಲರಿ ಬ್ಯಾಗು, ಜೀವಾಣುಗಳು ಇಂಥದ್ದನ್ನು ಉಪಯೋಗಿಸಿ ಸಾವಯವ ಪದಾರ್ಥಗಳನ್ನ ಯಥೇಚ್ಛವಾಗಿ ಮಣ್ಣಿಗೆ ಸೇರಿಸಿ ವ್ಯವಸಾಯ ಮಾಡೋದ್ರಿಂದ ಖರ್ಚು ತುಂಬ ಕಡಿಮೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದ್ರಿಂದ ಬರುವಂಥ ರೋಗಗಳು ಕಡಿಮೆ ಆಗ್ತವೆ. ಇದಿಷ್ಟು ನಾವು ಈ ಸ್ಲರಿ ಬ್ಯಾಗು ಜೀವಾಣುಗಳಿಂದ ಮಾಡ್ಕೊಬೋದು. ಇನ್ನೊಂದು ಮುಖ್ಯವಾದ ಏನಂತ ಹೇಳಿದ್ರೆ, ಈಗ ಲೇಬರ್ ಇಶ್ಯೂಸ್ ಜಾಸ್ತಿ ಇರೋದ್ರಿಂದ ಈ ಬ್ಯಾಗಲ್ಲಿ ಒಬ್ಬರಿದ್ದರೆ ಸಾಕು, ಬ್ಯಾಗಲ್ಲಿ ನೀವು ಸ್ಲರಿನ ರೆಡಿ ಮಾಡಿ ಡ್ರಿಪ್ಪಿನ ಮೂಲಕ ಈಸಿಯಾಗಿ ಕೊಟ್ಬಿಡ್ಬೋದು. ಇದು ಒಂದು ಇದರದ್ದು ಅನುಕೂಲಗಳಿದೆ. ಅದಲ್ದಿರ ಬೇರೆ ಇನ್ನೇನ ತೇಜಿಯವರು ಹೇಳಬೇಕು ಅಂದರೆ ಹೇಳ್ಬೋದು. ಆಮೇಲೆ ಖರ್ಚು ಕಡಿಮೆ, ಖರ್ಚು ಕಡಿಮೆ ಆಗುತ್ತೆ, ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ಖರ್ಚು ಕಡಿಮೆ ಆಗುತ್ತೆ. ಅದರಲ್ಲೂ ಕೊಂಡ್ಕೊಂಬರೋದು ಏನಿಲ್ಲ. ಆವಾಗ ಒಂದು ವಿಡಿಯೋದಲ್ಲಿ, ಹಿಂದಿ ವಿಡಿಯೋದಲ್ಲಿ ತೇಜಿಯವರು ಮಾತಾಡ್ತಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು. ಅದೇನಂತ ಹೇಳಿದ್ರೆ, ಇಲ್ಲಿ ತನಕ ವಸಂತ ಅವ್ರು ಏನ್ ಹೇಳಿದ್ರು ಅಂತ ಇನ್ನೊಂದಿಷ್ಟು ಪಾಯಿಂಟ್ಸ್ ಆಡ್ ಮಾಡ್ಬೇಕು ಅಂದ್ರೆ, ಇಲ್ಲಿ ತನಕ ಯಾರ್ಯಾರು ರೈತರು ಇದಾರೆ, ಯಾರು ನನ್ನ ಮಗ ಬಂದ್ ರೈತ ಆಗು ಇಲ್ಲಿ ವ್ಯವಸಾಯ ಮಾಡುವಂತ ಯಾರು ಹೇಳ್ತಾ ಇಲ್ಲ. ರೇಷಿಯೋ ಇಂಡಿಯಾದಲ್ಲಿ ನೋಡಿದ್ರೆ ನಮ್ದು ಫಾರ್ಮಿಂಗ್ ಕಮ್ಯುನಿಟಿ ಬ್ಯಾಕ್ ಗ್ರೌಂಡ್ ಬಂದಿರೋದ್ರಿಂದ ಇದ್ರೂ ಕೂಡ ನಮ್ ರೇಷಿಯೋ ಕಮ್ಮಿ ಆಗ್ತಾ ಬರ್ತಾರೆ. ಬಟ್ ನೀನು ಈ ಥರ ಎಲ್ಲ ಯೂಸ್ ಮಾಡಿದಾಗ ನಿಮಗೆ ತುಂಬ ಲೇಬರ್ ಓರಿಯೆಂಟೆಡ್ ಕೆಲಸ ಬರುತ್ತೆ. ಈಗ ಅದಕ್ಕೊಂದು ಮೇನ್ ಸಮಸ್ಯೆ ಏನೈತೆ ಸರ, ದುಡ್ಡಿದ್ದವ್ರಂತೂ ಯಾರು ಅಗ್ರಿಕಲ್ಚರ್ ಮಾಡಲ್ಲ. ಕರೆಕ್ಟ್. ಕಡಿಮೆ ದುಡ್ಡಿರೋರು ಅಗ್ರಿಕಲ್ಚರ್ ಮಾಡೋಕೆ ಹೋದರೆ ಕೈ ಸುಟ್ಕೊಂಡು ಯಾವುದೋ ಒಂದು ಕೆಮಿಕಲ್ ಕಂಪ್ನಿಗೆ ಜಾಸ್ತಿ ದುಡ್ಡು ಹಾಕಿ ಸಾಲ ಮಾಡ್ಕೊಂಡು ಎಲ್ಲ ಸಿಟಿ ಕಡೆ ಹೋಗುವಾಗ ಅಗ್ರಿಕಲ್ಚರ್ ಮಾಡೋರು ಕಡಿಮೆ ನೀವು ಹೇಳಿದಾಗ. ಕರೆಕ್ಟ್. ಹಾಂ ಸರ್. ಸೊ ಆ ಕಾರಣಕ್ಕೆಲ್ಲ ನೋಡಿದ್ರೆ ಇದು ನಿಮಗೆ ತುಂಬಾ ಆಡೆಡ್ ವ್ಯಾಲ್ಯೂ ಆಗುತ್ತೆ, ಪ್ಲಸ್ ಪಾಯಿಂಟ್ ಆಗುತ್ತೆ.
ಜೀರೋ ಖರ್ಚು. ನಿಮಗೆ ಒಂದ್ ಕಡೆ ಹಸು ಇರೋದ್ರಿಂದ ನಿಮ್ ಮನೆಗೂ ಒಳ್ಳೇದಾಗುತ್ತೆ, ಅಲ್ಲಿ ಬರೋ ಹಾಲು ನಿಮ್ ಮಕ್ಳಿಗೆ ನಿಮ್ ಮನೆಗೆ ಒಳ್ಳೇದಾಗುತ್ತೆ. ಪ್ಲಸ್ ಸಗಣಿ ನೀವು ಯೂಸ್ ಮಾಡ್ತಾರೆ, ವೇಸ್ಟ್ ಇಂದ ಕಸದಿಂದ ರಸ ಏನ್ ಹೇಳ್ತಾರೆ ಅದು ಯೂಸ್ ಆಗ್ತದೆ. ಪ್ಲಸ್ ಈ ತರ ಜೀವಾಣುಗಳು ಭೂಮಿಗೆ ಹೋಗ್ತಾ ಇದ್ರೆ ನಿಮ್ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ. ನಾಳೆ ನಿಮ್ ಮಕ್ಳು ರೈತರು ಆಗ್ತಾರೋ ಇಲ್ವೋ ದಟ್ ಸೆಕೆಂಡ್ರಿ. ಬಟ್ ನಿಮ್ ಮಗ ರೈತರು ಬಂದಾಗ ನಿಮ್ ಭೂಮಿನೇ ಚೆನ್ನಾಗಿಲ್ಲ ಅಂದಾಗ ಅವ್ರಿಗೆ ದಾಳಿಂಬೆ ಬೆಳ್ಕೊಂತ ಹೇಳ್ತಾರೆ, ಇಲ್ಲ ಅಡಕೆ ಹಾಕೊಂತ ಹೇಳ್ತಾರೆ, ಇಲ್ಲ ಜೋಳ ಬೆಳ್ಕೊಂತ ಹೇಳ್ತಾರೆ, ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಭೂಮಿ ಚೆನ್ನಾಗಿಲ್ಲ. ಸೊ ಭೂಮಿ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಫಸ್ಟ್ ಈ ತರ ಜೀವಾಣುಗಳನ್ನ ಭೂಮಿ ಕಳಿಸ್ಬೇಕು. ಇದು ನೀವು ಖರ್ಚು ಲೆಕ್ಕ ತಗೊಂಡ್ರೆ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಏನು ಹೊರಗಡೆಯಿಂದ ತಂದು ಹಾಕ್ತೀರಾ ಅದ್ರದ್ದು ನಿಮ್ಗೆ 5% ಆಗಲ್ಲ, ಇನ್ನ ಇಳ್ದೋಗುತ್ತೆ. ಬಟ್ ಇದನ್ನ ಒಂಥರ ರೆಗ್ಯುಲರ್ ಯೂಸ್ ಮಾಡ್ತಾ ಬರ್ಬೇಕು, ಅದು ನಿಮಗೆ ವೆರಿ ಇಂಪಾರ್ಟೆಂಟ್ ಇದ್ರಲ್ಲಿ. ಈಗ ಈ ಆರ್ಗ್ಯಾನಿಕ್ ಕೃಷಿ ಮಾಡಬೇಕಂದ್ರೆ ಇದು ನಮಗೆ ಅನ್ಎರೋಬಿಕ್ ಬ್ಯಾಗ್ ಒಂದು ವರದಾನ. ಖರ್ಚು ಕಡಿಮೆ, ಲೇಬರ್ದು ಭಾರ ಇಲ್ಲ, ಅದು ಲಿಕ್ವಿಡ್ ಮುಖಾಂತರ ಬರೋದ್ರಿಂದ ನಾವು ಸ್ಪ್ರೇ ಮಾಡ್ಬೋದು ಅಥವಾ ಡ್ರಿಪ್ಪಲ್ಲಿನೂ ಕೊಡ್ಬೋದು. ಇದನ್ನ ಜಲ್ದಿ ಹಿಡಿಯೋ ಸಮಸ್ಯೆ ಇಲ್ಲ, ಆಮೇಲೆ ಮ್ಯಾನ್ಯಲ್ ಆಗಿ ಏನದು ಮಿಕ್ಸ್ ಮಾಡೋದಿಲ್ಲ, ತನ್ನೇ ಡೈಜೆಸ್ಟ್ ಆಗಿ ಅದು ಲಿಕ್ವಿಡ್ ತರ ಬರುತ್ತೆ. ಅದನ್ನ ನಾವು ಡ್ರಿಪ್ಪಲ್ಲಿ ನೀರ್ ಜೊತೆ ಕೊಡ್ಬೋದು, ಅದ್ರ ಸ್ಪ್ರೇನು ಆರಾಮಾಗಿ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈಗ ಸದ್ಯಕ್ಕೆ ತೇಜೂರ್ ದಾಳಿಂಬೆ ತೋಟದಲ್ಲಿ ಇದ್ದು ಹೇಳ್ತಿರೋದೇನಂದ್ರೆ ತುಂಬಾ ಜನ ರೈತರು ರೆಸ್ಟ್ ಪೀರಿಯಡ್ ಅಲ್ಲಿ ಬಿಟ್ಬಿಡ್ತಾರೆ ಬೆಳೆನ, ರೆಸ್ಟ್ ಅಂದ್ಬಿಟ್ಟು. ಇನ್ನೊಂದಷ್ಟು ಜನ ಮಾಡ್ತಾರೆ ಕೆಮಿಕಲ್ ಫರ್ಟಿಲೈಸರ್ಸ್ ಅದೆಲ್ಲ ಹಾಕಿ ಜಾಸ್ತಿ ಮಾಡ್ತಾರೆ. ಬೆಳೆಗೆ ಹೋಗಿಲ್ಲ, ರೆಸ್ಟ್ ಪೀರಿಯಡ್ ಅಲ್ಲಿ ಯಾಕೆ ಹೆಚ್ಚು ಖರ್ಚು ಮಾಡೋಣ ಅಂತ ಹೇಳಿ ಮಾಡಕ್ ಇಂಟ್ರೆಸ್ಟ್ ಇಲ್ದಿರಾ, ಬಟ್ ದಾಳಿಂಬೆ ಚಲೋ ನೋಡ್ಕೊಬೇಕು ಅಂತ ಆಸೆ ಇರೋರು ಏನ್ ಮಾಡ್ಬೋದು ಅಂದ್ರೆ ಈ ಸ್ಲರಿ ಬ್ಯಾಗ್ ಇಂದ ಡ್ರಿಪ್ಪಲ್ಲೂ ಬಿಡಿ, ಸ್ಪ್ರೇನು ಸಿಂಪಡಣೆ ತಗೊಳ್ಳಿ. ಅವಾಗ ಏನಾಗುತ್ತೆ ನಿಮ್ ರೆಸ್ಟ್ ಪೀರಿಯಡ್ ಅಲ್ಲಿ ಸಾಕಷ್ಟು ಆಹಾರ ಗಿಡಕ್ಕೆ ಸಿಗುತ್ತೆ. ಭಾರಿ ಕಡಿಮೆ ಖರ್ಚಲ್ಲಿ ರೆಸ್ಟ್ ಪೀರಿಯಡ್ ನ ನೀವು ಮುಗಿಸ್ಬಿಡ್ಬೋದು. ಇದು ಒಂದು ದಾಳಿಂಬೆಲಿ ನಿಮ್ಮ ಸ್ಲರಿ ಬ್ಯಾಗ್ ಇಂದ ಆಗುವಂತ ಒಂದು ದೊಡ್ಡ ಕಡಿಮೆ ಖರ್ಚಲ್ಲಿ ನಮ್ಮ ರೆಸ್ಟ್ ಪೀರಿಯಡ್ ಅಲ್ಲಿ ನಮ್ಮ ಸುಸಜ್ಜಿತ ಮರ, ಆರೋಗ್ಯಕರ ಒಳ್ಳೆ ಎನರ್ಜಿ ಪುಟಪ್ ಆಗಿರೋ ಅಂದ್ರೆ ಹೂವ ಚಲೋ ಬರೋಕೆ ಆ ತರ ಒಂದು ಪರಿಸ್ಥಿತಿನ ನೀವು ನಿರ್ಮಾಣ ಮಾಡ್ಕೊಬಹುದು. ಇದಲ್ದಿರ ಇನ್ನೊಂದೇನಂದ್ರೆ ಇವತ್ತೇನಾಗ್ತಿದೆ, ಎಲ್ಲಾ ಕಡೆ ವಿಷಪೂರಿತ ಆಹಾರಗಳು ತಿಂತಿರೋದ್ರಿಂದ ನಾವು ಕೆಮಿಕಲ್ ಸ್ಪ್ರೇಸು, ಫರ್ಟಿಲೈಸರ್ಸು, ಕಳೆನಾಶಕ ಈ ತರದ್ದೆಲ್ಲ ಯಥೇಚ್ಛವಾಗಿ ಮಾಡ್ತಿರೋ ಟೈಮಲ್ಲಿ ಈ ತರ ಸ್ಲರಿ ಬ್ಯಾಗ್ದು ನೀವು ಮಾಡಿ ಸಿಂಪಡಣೆ ಮಾಡಿ ಮಣ್ಣಿಗೆ ಫಲವತ್ತತೆ ಜಾಸ್ತಿ ಮಾಡಿ ಒಳ್ಳೆ ಇಳುವರಿ ತೆಗೆದಾಗ ತಿನ್ನೋರ್ಗೂ ಆರೋಗ್ಯಕರ ಪದಾರ್ಥಗಳು ಸಿಗೋದ್ರಿಂದ ನಮ್ಮ ಭೂಮಿನೂ ಉಳ್ಕೊಳ್ಳುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ ಅನ್ನೋದು ಈ ಸ್ಲರಿ ಬ್ಯಾಗ್ದು ಉಪಯೋಗಗಳಲ್ಲಿ ಇದು ಒಂದು ಒಳ್ಳೆ ಉಪಯೋಗವಾಗಿ ಕಂಡು ಬರ್ತದೆ. और एक और बात है सर, ये जैसे आप ना रासायनिक खाद देते हैं तो वो तो अपने को हमेशा देना पड़ेगा, बढ़ते जाएगा. और ये तो आपको बढ़ते नहीं जाएगा ना. जैसे आपने 3-4 साल 5 साल दे दिया तो जमीन में कार्बन बढ़ जाएगा, और कार्बन बढ़ जाएगा तो बाकी चीजों के खर्चे कम हो जाएंगे ना. ये भी आप बताइए. ಈ ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವೀಗ ಸರ್ಕಾರಿ ಅಥವಾ ಫರ್ಟಿಲೈಸರ್ಗಳನ್ನ ಯಥೇಚ್ಛವಾಗಿ ಮಣ್ಣಿಗೆ ಸೇರಿಸ್ತಿದ್ರೆ ಪ್ರತಿ ವರ್ಷನೂ ನಾವು ಅದನ್ನ ಕೊಡ್ತಾನೆ ಹೋಗ್ಬೇಕು. ಅದ್ರದ್ದು ನಾವು ಮತ್ತೆ ಈ ವರ್ಷ 5 kg ಕೊಟ್ರೆ ಮುಂದಿನ ವರ್ಷ 8 kg ಜಾಸ್ತಿ ಕೊಡಬೇಕು. ಅದರಿಂದ ಏನಾಗುತ್ತೆ, ಮಣ್ಣು ಹಾಳಾಗುತ್ತೆ, ಮತ್ತೆ ನಮ್ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಾವು ಈ ಸ್ಲರಿ ಬ್ಯಾಗಿನ ಸ್ಲರಿ ಜೀವಾಮೃತ ಅಂತಿರೋ ಅಥವಾ ಆರ್ಗ್ಯಾನಿಕ್ ಸ್ಲರಿ ಅಂತೀರಿ ಅಥವಾ ಅನರೋಬಿಕ್ ಸ್ಲರಿ ಅಂತಿರೋ, ಇದನ್ನ ನಾವು ಸೇರಿಸ್ತಾ ಹೋದ್ರೆ ನಮ್ಮ ಭೂಮಿಲಿ ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ. ಅದು ಯಥೇಚ್ಛವಾಗಿ ಆಗ್ತಾ ಆಗ ಏನಾಗುತ್ತೆ ಅಂದ್ರೆ ನಮಗ್ ಕೊಡೋ ಅಂತ ಗೊಬ್ಬರಗಳು ಎಲ್ಲ ಕಡಿಮೆ ಮಾಡ್ಕೊಬಹುದು ನಾವು. ಇದು ಉಲ್ಟಾ, ಅಲ್ಲಿ ರಾಸಾಯನಿಕ ಕೃಷಿಲಿ ವರ್ಷದಿಂದ ವರ್ಷಕ್ಕೆ ನಾವು ಜಾಸ್ತಿ ಕೊಡ್ತಾ ಹೋಗ್ಬೇಕು. ಸಾವಯವ ಅದರಲ್ಲೂ ಈ ಸ್ಲರಿ ಬ್ಯಾಗ್ ಅಲ್ಲಿ ವರ್ಷದಿಂದ ವರ್ಷಕ್ಕೆ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಭೂಮಿ ಫಲವತ್ತತೆ ಆಗುತ್ತೆ ಜಾಸ್ತಿ ಆಗುತ್ತೆ. ಸರ್ಕಾರಿ ಇದು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಭೂಮಿ ಫಲವತ್ತತೆ ಕಡಿಮೆ ಆಗೋದ್ರಿಂದ ನಾವು ಹೋದ ವರ್ಷ ತರ ಬೆಳೆ ಬರಬೇಕಂದ್ರೆ ನಾವು ರಾಸಾಯನಿಕ ಗೊಬ್ಬರ ಪ್ರಮಾಣ ಜಾಸ್ತಿ ಮಾಡಬೇಕು. ಆದ್ರೆ ಈ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನಾವು ಆರ್ಗ್ಯಾನಿಕ್ ಮ್ಯಾಟರ್ನ ಈ ಸ್ಲರಿನ ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗಿ ಮುಂದಿನ ವರ್ಷ ಅದಕ್ಕಿಂತ ನಾವು ಕಡಿಮೆ ಗೊಬ್ಬರನ ಕೊಟ್ಟೋದ್ರಿಂದ ನಮ್ಗೆ ಇಳುವರಿ ಅದಕ್ಕಿಂತ ಜಾಸ್ತಿ ಬರುತ್ತೆ. ಭೂಮಿಯಲ್ಲಿ ಶಕ್ತಿ ಜಾಸ್ತಿ ಆಗೊಂತ ಹೋಗುತ್ತಲ್ಲ. ಆರ್ಗ್ಯಾನಿಕ್ ಬ್ಯಾಗ್ ಸ್ಲರಿಯ ಉಪಯೋಗಗಳು ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ದಿ ಅಗ್ರಿಸೆನ್ಸ್ ಕಂಪ್ನಿನ ನೀವು ಸಂಪರ್ಕಿಸ್ಬೋದು. ಕರೆ ಮಾಡಿ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರು ಈ ಬ್ಯಾಗು ಅಥವಾ ಇದು ಹೇಗೆ ತಯಾರಿಸ್ಕೊಬೇಕು ಅನ್ನೋದ್ರ ಬಗ್ಗೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. आप हमारे दक्षिण भारत में कोई ट्यूब लेना चाहे या कोई जानकारी लेना चाहे लोकल लैंग्वेज में या कोई भी, तो ये लोग हेल्प करेंगे. इनकी कंपनी से इन लोगों से आप संपर्क कर सकते हैं. मैं वीडियो के माध्यम से भी इनके नंबर और इनकी डिटेल दे दूंगा. ಇನ್ನೊಂದು ವಿಷಯ ಹೇಳ ಇಷ್ಟಪಡ್ತೀನಿ. ಬೇಸಿಕಲಿ ಏನಾಗುತ್ತೆ, ಈಗ ನಮ್ಮ ಕಡೆ ಸೌತ್ ಕಡೆ ಬಂದ್ರೆ ತುಂಬಾ ಅಡಿಕೆ ತೆಂಗು ಜಾಸ್ತಿ ಇದಾರೆ. ಈಗ ತೆಂಗು ಅಡಿಕೆ ರೇಟ್ ಸೌತ್ ಕರ್ನಾಟಕದಲ್ಲಿ ಸೌತ್ ಕರ್ನಾಟಕದಲ್ಲಿ ರೇಟ್ ನೋಡ್ಕೊಂಡು ಹೋದ್ರೆ 45,000 50,000 30,000 ಕೊಬ್ಬರಿ ಹೋಗ್ತಾ ಇದೆ, 48,000 50,000 ಅಡಿಕೆ ಹೋಗ್ತಾ ಇದೆ. ಏನಕ್ಕೆ ಅಂದ್ರೆ ಇಳುವರಿ ಕಮ್ಮಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಹೊರಗಡೆಯಿಂದ ಮೆಟೀರಿಯಲ್ ತಂದಾಯ್ತು, ಸಿಂಥೆಟಿಕ್ ಫರ್ಟಿಲೈಸರ್ ತಂದು ಹಾಕ್ತಾ ಇದೀವಿ. ಅದು ವರ್ಷ ಆಗ್ತಾ ಇರಬೇಕು. ಸಗಣಿ ಗೊಬ್ಬರ ಎಷ್ಟು ಹಾಕ್ತೀರ ಅಂತ ಕೇಳಿದ್ರೆ ನಾನು ವರ್ಷಕ್ಕೊಂದ್ಸತಿ ಇಲ್ಲ 2 ಸತಿ ಇಲ್ಲ ಹಾಕೋದು ಇಲ್ಲ. ಯಾಕೆಂದ್ರೆ ಅಡಿಕೆ ತೆಂಗು ಸೋಮಾರಿ ಬೆಳೆ ತರ ನೋಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಗೆ ನೀವು ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿ ಕೊಡುತ್ತೆ. ಬಟ್ ವರ್ಷಕ್ಕೆ ನೀವು ಸಗಣಿ ಹಾಕ್ತೀರ ಜಾಸ್ತಿ ಖರ್ಚು ಅಂತ ಹೇಳ್ತಾರೆ ಅವರು. ಆ ಖರ್ಚನ್ನು ಕಮ್ಮಿ ಮಾಡ್ಬೇಕು ಅಂದ್ರೆ ಈ ತರ ಬ್ಯಾಗ್, ಒಂದೊಂದು ಬ್ಯಾಗ್ ನೀವು ಒಂದು 5 ಎಕರೆ ಒಂದು ಬ್ಯಾಗ್ ಇಟ್ಕೊಂಡ್ರೆ
ಎಷ್ಟು ಅನುಕೂಲ ಆಗುತ್ತೆ. ಬರೀ ಡ್ರಿಪ್ ಅಲ್ಲೇ ಕಳಿಸಿ, ಇಲ್ಲ ಸ್ಪ್ರಿಂಕ್ಲರ್ ಹಾಕಿರ್ತಾರೆ, ಸ್ಪ್ರಿಂಕ್ಲರ್ ಕಳ್ಸಿ ಸಾಕು. ನಿಮ್ಮ ಇಳುವರಿ ಹೆಚ್ಚಿಗೆ ಆಗೋದ್ರಿಂದ, ಭೂಮಿ ಫಲವತ್ತೆ ಹೆಚ್ಚಿಗೆ ಆಗೋದ್ರಿಂದ ನಿಮ್ಮ ಇಳುವರಿ ಸಹ ಹೆಚ್ಚಿಗೆ ಆಗುತ್ತೆ. ನೀವು ಭೂಮಿ, ನಾನು ಹೇಳೋದು ಇಷ್ಟೇ, ಭೂಮಿನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಖರ್ಚು ಕಡಿಮೆ. ನೀವು ಮಣ್ಣನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾಳೆ ನೀವು ಅಡಕೆನಾರು ಬೆಳ್ಕೊಳ್ಳಿ, ದಾಳಿಂಬ್ರೆ ಬೆಳ್ಕೊಳ್ಳಿ, ಏನಾರು ಹಾಕೊಳ್ಳಿ, ತೆಂಗಾರು ಹಾಕೊಳ್ಳಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಭೂಮಿ ಕೊಡಿ ಅಷ್ಟೇ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಭೂಮಿ ಉಳಿಸಿ ಅಷ್ಟೇ, ವೆರಿ ಇಂಪಾರ್ಟೆಂಟ್. ಸೌತ್ ಕರ್ನಾಟಕದಲ್ಲಿ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು ತೇಜಸ್ವಿ ಅಂತ. 7760822109 ನನ್ನ ನಂಬರು ಸರ್. ಕಂಪನಿ ನನ್ನ ಕಂಪ್ನಿ ಹೆಸರು ದಿ ಅಗ್ರಿಸೆನ್ಸ್ ಅಂತ. ನನ್ನ ಪಾರ್ಟ್ನರ್ ವಸಂತ್ ಇದ್ದಾರೆ. ಮೊಬೈಲ್ ನಂಬರ್ ನನ್ನ ಮೊಬೈಲ್ ನಂಬರು 9900153214. ನಾವು ನಮ್ಗೆ ಯಾವ್ದನ ಆಗಲಿ, ಅವ್ರದ್ದಾಗಲಿ ನಂದಾಗಲಿ ಯಾವ್ದನ ಸಂಪರ್ಕಿಸಿ ನಿಮ್ಮ ಮಾಹಿತಿ ನಾವು ಕೊಡ್ತೀವಿ. ಧನ್ಯವಾದ. ಜೈ ಹಿಂದ್, ಜೈ ಭಾರತ.